ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ರಾಗಿ ಲಡ್ಡು ಮಾಡ್ತಾ ಇದ್ದೇನೆ. ನಾನು ಆರೋಗ್ಯಕರವಾದಂತಹ ರಾಗಿ ಲಡ್ಡು ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಇದು ರಾಗಿ ಮತ್ತು ಗೋಧಿ ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ರಾಗಿ, ಗೋಧಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವಂಥದ್ದು. ಬೆಲ್ಲದಿಂದ ಮಾಡ್ತಾ ಇದ್ದೇನೆ. ಸಕ್ಕರೆಗಿಂತ ಬೆಲ್ಲದಿಂದ ಮಾಡಿದರೆ ತುಂಬ ಟೇಸ್ಟಾಗಿ ಬರ್ತದೆ. ಆರೋಗ್ಯಕ್ಕೂ ಒಳ್ಳೆಯದು ಬೆಲ್ಲ ಸಕ್ಕರೆಗಿಂತ. ಹೇಗೆ ಮಾಡೋದಂತ ನೋಡುವ. ತುಂಬ ಸಿಂಪಲ್ ಉಂಟು ರೆಸಿಪಿ. ನಾನು ಬೇಗ ಬೇಗ ಹೇಳ್ಕೊಡ್ತೇನೆ ಹೇಗೆ ಮಾಡೋದು ಅಂತ ಹೇಳಿ. ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನೊಂದು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಮಾಡೋದಂತ ನೋಡುವ. ನೋಡಿ, ಒಂದು 50 ಗ್ರಾಮ್ ಬಾದಾಮಿ ಮತ್ತು ನೆಲಗಡಲೆ ಒಂದು 50 ಗ್ರಾಮ್ಸ್ ಮತ್ತೊಂದು 50 ಗ್ರಾಮ್ಸ್ ಗೇರುಬೀಜ, ಗೋಡಂಬಿ ತೆಕ್ಕೊಂಡಿದ್ದೇನೆ. ಎಲ್ಲ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಇದು ಗೋಡಂಬಿ, ಬಾದಾಮಿ ಎಲ್ಲ ಕೆಂಪಾಗಿ ಬರಬೇಕು. ತುಂಬ ಒಳ್ಳೆಯದಾಗ್ತದೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ. ನಿಮಗೆ ಡ್ರೈ ಫ್ರೂಟ್ಸ್ ಯಾವುದು ಬೇಕಿದ್ರೆ ಹಾಕ್ಬೋದು. ಇದಕ್ಕೆ ಪಿಸ್ತಾ ಬೇಕಿದ್ರೆ ಪಿಸ್ತಾ ಹಾಕ್ಬೋದು. ಮತ್ತು ಇದು ಉಂಟಲ್ಲ, ಏನು ಹೇಳ್ತಾರೆ, ಖರ್ಜೂರ ಹಾಕಿದರೂ ನಿಮಗೆ ಇದು ಎಲ್ಲ ಚೆನ್ನಾಗಿ ಇದು ಬರ್ತದೆ, ಬೈಂಡಿಂಗ್ ಬರ್ತದೆ. ನಿಮಗೆ ಉಂಡೆ ಮಾಡಲಿಕ್ಕೆ ಬೈಂಡಿಂಗ್ ಎಲ್ಲ ಚೆನ್ನಾಗಿ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಖರ್ಜೂರ ಹೆಚ್ಚಾಗಿ ಹಾಕ್ತೇನೆ ನಾನು, ಆದರೆ ಇವತ್ತು ಖರ್ಜೂರ ಹಾಕಲಿಲ್ಲ ನಾನು. ಖರ್ಜೂರ ಇದ್ದರೆ ಹಾಕಿ ಫ್ರೆಂಡ್ಸ್. ಡೇಟ್ಸ್ ಇದ್ದರೆ ಹಾಕಿ. ನೋಡಿ, ಈಗ ಇದಕ್ಕೇನೆ ನಾನು ಇದೇ ತುಪ್ಪದಲ್ಲೇ ನಾನು ಇದನ್ನು ರಾಗಿ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೇನೆ. ನಾನು ಅರ್ಧ kg ರಾಗಿ ಹಿಟ್ಟು ತೆಕ್ಕೊಂಡಿದ್ದೇನೆ. ನೋಡಿ, ಸ್ವಲ್ಪ ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೇನೆ. ತುಪ್ಪ ನಿಮಗೆ ಬೇಕಾದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಬೋದು. ತುಪ್ಪ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ನಾನು ಇದನ್ನು ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗಿ ಬರಬೇಕು, ಚೆನ್ನಾಗಿ ಫ್ರೈ ಆಗಬೇಕಿದು. ನೋಡಿ, ಇಷ್ಟು ಸಾಕು. ಈಗ ಮತ್ತೆ ತುಪ್ಪ ಹಾಕಿ ಗೋಧಿ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೇನೆ. ನೋಡಿ, ನಾನು ರಾಗಿ ಹಿಟ್ಟಿದು ಅರ್ಧದಷ್ಟು ಗೋಧಿ ಹಿಟ್ಟು ತೆಕ್ಕೊಂಡಿದ್ದೇನೆ. ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತೆಕ್ಕೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ಗೋಧಿ ಹಿಟ್ಟು ತೆಕ್ಕೊಂಡಿದ್ದೀನಿ. ಅಂದರೆ ಅರ್ಧ kg ರಾಗಿ ಹಿಟ್ಟಿಗೆ 1/4 kg ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೇನೆ. ನೋಡಿ, ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೇನೆ ನಾನು. ಹಾಕಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಆಫ್ ಮಾಡ್ತಾ ಇದ್ದೇನೆ ಗ್ಯಾಸ್. ತುಂಬ ಏನು ಬಿಸಿ ಆಗಲಿಕ್ಕಿಲ್ಲ, ಅದಕ್ಕೆ ಸ್ವಲ್ಪ ಹಾಕಿ ಆಫ್ ಮಾಡಿದಷ್ಟೇ. ನೋಡಿ, ಈ ಥರ ನೀವು ಬೆಲ್ಲ ಇದು ಮಾಡಿ ಕೂಡ ಹಾಕ್ಬೋದು, ಕರಗಿಸಿ ಹಾಕ್ಬೋದು. ಪಾಕ ಏನಾಗಲಿಕ್ಕಿಲ್ಲ, ಖಾಲಿ ಕರಗಿಸಿ ಕೂಡ ಹಾಕ್ಬೋದು, ಗಟ್ಟಿ ಬೆಲ್ಲ ಆದರೆ. ನೋಡಿ, ತೆಂಗಿನಕಾಯಿಯನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು ಇಡೀ ತೆಂಗಿನಕಾಯಿ ತೆಕ್ಕೊಂಡಿದ್ದೇನೆ ನಾನು. ತೆಂಗಿನಕಾಯಿ ತೆಕ್ಕೊಂಡಿದ್ದೇನೆ, ಅದನ್ನು ಹುರ್ಕೊಳ್ತಾ ಇದ್ದೇನೆ. ನೀವು ಚೆನ್ನಾಗಿ ಹುರ್ಕೊಂಡು ಹಾಕೋದ್ರಿಂದ ನಿಮಗೆ ತುಂಬ ಸಮಯ ಸ್ಟೋರ್ ಮಾಡಿ ಇಡ್ಬೋದು. ನಮ್ಮ ಮನೆಯಲ್ಲಿ ಸ್ಟೋರ್ ಮಾಡಲಿಕ್ಕೆ ಏನು ಉಳಿಯುವುದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಸಿನೇ ಹಾಕ್ಕೊಳ್ತೇನೆ ತೆಂಗಿನಕಾಯಿ, ಯಾಕಂದರೆ ನನಗೆ ಹಸಿ ತೆಂಗಿನಕಾಯಿ ಹಾಕೋದು ಇಷ್ಟ ಆಗ್ತದೆ, ಅದಕ್ಕಾಗಿ. ನೋಡಿ, ಡ್ರೈ ಫ್ರೂಟ್ಸನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಒಂದು 6-7 ಏಲಕ್ಕಿ ಕೂಡ ಹಾಕಿದ್ದೇನೆ. ಒಟ್ಟಿಗೆ ಹಾಕಿ ತರಿಯಾಗಿ ರುಬ್ಕೊಂಡಿದ್ದೇನೆ. ನೋಡಿ, ಫೈನಾಗಿ ರುಬ್ಕೊಳ್ಳಿಲ್ಲ, ತರಿಯಾಗಿ ರುಬ್ಕೊಂಡಿದ್ದೇನೆ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನು ಒಟ್ಟಿಗೆ. ಈ ರಾಗಿ ಹಿಟ್ಟು, ಹುರ್ಕೊಂಡ ರಾಗಿ ಮತ್ತು ಗೋಧಿ ಮತ್ತು ತೆಂಗಿನ ತುರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡ್ತಾ ಇದ್ದೇನೆ ನಾನು. ನೋಡಿ, ಇದಕ್ಕೆ ತುಪ್ಪ ಕೂಡ ಪುನಃ ಹಾಕಿದ್ದೆ ನಾನು. ಹೀಗೆ ಮಿಕ್ಸ್ ಮಾಡುವಾಗ ತುಪ್ಪ ಕೂಡ ಹಾಕಿದ್ದೆ ನಾನು. ಮತ್ತು ಹಸಿ ತೆಂಗಿನಕಾಯಿ ಕೂಡ ನಾನು ಹೇಳಿದ್ದೆ ಅಲ್ಲ, ನಾನು ಸ್ವಲ್ಪ ಹುರ್ಕೊಂಡಿದ್ದೆ ತೆಂಗಿನಕಾಯಿ, ಸ್ವಲ್ಪ ಹಸಿ ಹಾಕಿದ್ದೇನೆ ನಾನು. ನೀವೆಲ್ಲ ಹುರ್ಕೊಂಡೇ ಹಾಕ್ಬೋದು. ನನಗೆ ಅಂದರೆ ಹಸಿ ತೆಂಗಿನಕಾಯಿ ಹಾಕೋದು ಇಷ್ಟ ಆಗ್ತದೆ, ಅದಕ್ಕಾಗಿ ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೊಂಡೆ. ನೋಡಿ, ಈ ಥರ ಎಲ್ಲ ಉಂಡೆ ಮಾಡಿ ತೆಕ್ಕೊಂಡಿದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಈ ಥರ ಒಮ್ಮೆ ಮಾಡಿ ನೋಡಿ. ತುಪ್ಪ ಗೋಡಂಬಿ ಎಲ್ಲ ನಿಮಗೆ ಬೇಕಾದಷ್ಟು ಹಾಕ್ಬೋದು. ಜಾಸ್ತಿ ಇಷ್ಟು ಅಂತ ಹೇಳೋದಿಲ್ಲ ನಾನು. ತುಪ್ಪ ಹಾಕಿದ್ರಿಂದ ಒಳ್ಳೆ ಟೇಸ್ಟಾಗಿ ಬರ್ತದೆ. ನೋಡಿ ಫ್ರೆಂಡ್ಸ್, ರಾಗಿ ಲಡ್ಡು ರೆಡಿಯಾಗಿದೆ. ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ರಾಗಿ ಲಡ್ಡು ಒಮ್ಮೆ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.